ಪ್ರಾದೇಶಿಕ ನಿರ್ವಹಣಾ ಸಂಸ್ಥೆಗಳು ನಮ್ಮ ಸಂಘದಲ್ಲಿ ಹೌಸಿಂಗ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲರ್ ಅಥಾರಿಟಿ ಆಫ್ ಇಂಡಿಯಾ ಗೌರ್ಮೆಂಟ್ ಅವರ ಆಶ್ರಯದಲ್ಲಿ ರೈತರಿಗೆ ಅವೇರ್ನೆಸ್ ಅಂದರೆ ಉಗ್ರಾಣಗಳ ಬಗ್ಗೆ ಅವೇರ್ನೆಸ್, ವೇರ್ ಹೌಸಿಂಗ್ ಬಗ್ಗೆ ಏನು ಮಾಹಿತಿಯನ್ನು ಇರುವುದು ಭಾಳ ಚೆನ್ನಾಗಿ ಗೊತ್ತಿದ್ದಾರೆ. ಎಲ್ಲೆಲ್ಲಿ ಯಾವ ಸ್ಕೀಮಲ್ಲಿ ಮಾಡ್ಬೋದು, ಮಹಿಳೆಯರಿಗೆ ಯಾವ ರೀತಿ ಸಬ್ಸಿಡಿ ಸಿಗುತ್ತೆ, ಎಸ್ ಟಿಗೆ ಸಬ್ಸಿಡಿ ಸಿಗುತ್ತೆ, ಟ್ಯಾಕ್ಸ್ಗೆ ಯಾವ ರೀತಿ ಮಾಡ್ಬೋದು, ಡೆವಲಪ್ಮೆಂಟ್ ಮಾಡ್ಬೋದು, ಅದರಿಂದ ರೈತರಿಂದ ಏನು ಕಲೆಕ್ಷನ್ ಮಾಡಿಕೊಂಡು ಸೊಸೈಟಿಗಳನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೋದು ಅನ್ನೋದನ್ನು ಇವರು ಆ ಸಂಸ್ಥೆಯವರು ಭಾಳ ನೀಟಾಗಿ ನಡೆಸ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರು ಸಹ ಈ ಸಂಸ್ಥೆಯ ಸಂಘದಲ್ಲಿ ದಿನಾವಳಿ ಅವರು ನೀವು ತೊಡಗಿಸ್ಕೋಬೇಕು. ನಮ್ಮ ಸಂಘ ಇದು ನಾವೇನೋ ಮಾಡಬೇಕು ಅನ್ನೋದು ತೊಡಗಿಸ್ಕೋಬೇಕು. ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ನಿಯೋಜಕರು ಇರ್ತಾರೆ, ಅದನ್ನೆಲ್ಲ ಇದ್ದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಅವರಿಗೆ ಮಾಹಿತಿ ಒದಗಿಸಿ. ಫಾರ್ ಎಕ್ಸಾಂಪಲ್ ಈಗ ನಾವು ಜನತಾ ಬಜಾರ್ ಮಾಡಿದ್ದೀವಿ, ಅದೇನೋ ಸಣ್ಣ ಪುಟ್ಟ ನಿಯೋಜಕರು ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ಸಿ ಇರ್ತಾರೆ, ಸಂಘದ ಡೈರೆಕ್ಟರ್ ಇರ್ತಾರೆ.